ನಮಸ್ಕಾರ ಸ್ನೇಹಿತರೆ, ನಿಮಗಾಗಿ ಒಂದು ಗುಡ್ ನ್ಯೂಸ್ ಅಂತ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದೇನೆಂದರೆ, ಸುಮಾರು ಜನ ಏನು ಮಾಡ್ತಿದ್ದೀರಿ ಅಂದರೆ ಗ್ರೀನ್ ಸ್ಕ್ರೀನ್ ಲೈವ್ ಮಾಡ್ತಾ ಇದ್ದೀರಾ. ಗ್ರೀನ್ ಸ್ಕ್ರೀನ್ ಲೈವ್ ಮಾಡಿದರೆ ಹಲವರಿಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ, ವಾಚ್ ಓವರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ, ಸಬ್ಸ್ಕ್ರೈಬರ್ಸ್ ಬರ್ತಿದ್ದಾರೆ, ವಾಚ್ ಓವರ್ ಕಂಪ್ಲೀಟ್ ಆಗ್ತಿದೆ, ಒಳ್ಳೆ ವ್ಯೂಸ್ ಬರ್ತಾ ಇದೆ. 3 ಲಕ್ಷ 4 ಲಕ್ಷ 2 ಲಕ್ಷ ಈ ರೀತಿ ವ್ಯೂಸ್ ಬರ್ತಾ ಇದೆ. ಅದರಿಂದ ಏನಿದೆ, ವಾಚ್ ಓವರ್ ಕಂಪ್ಲೀಟ್ ಆಗ್ತಿದೆ. ಸೊ ಈ ರೀತಿ ಮಾಡ್ತಿರೋದ್ರಿಂದ ನಿಮ್ಮ ಚಾನಲ್ಗೆ ರಿಯೂಸ್ ಕಂಟೆಂಟ್ ಸಮಸ್ಯೆನೂ ಬರ್ತಾ ಇದೆ. ಕೆಲವೊಬ್ಬರಿಗೆ ಬರ್ತಾ ಇದೆ, ಕೆಲವರಿಗೆ ಬರ್ತಾ ಇಲ್ಲ. ವಿಡಿಯೋಸ್ ಕಮ್ಮಿ ಇದ್ದರೆ ಈ ರೀತಿ ಸಮಸ್ಯೆ ಬರುತ್ತೆ ಸ್ನೇಹಿತರೆ. ನಿಮ್ಮ ಚಾನಲ್ ಮೇಲೆ ವಿಡಿಯೋಸ್ ನೀವೇನು ಮಾಡ್ತೀರಾ ಅಂದರೆ, ವಿಡಿಯೋಸ್ ಕಮ್ಮಿ ಮಾಡ್ತೀರಾ, ಈ ರೀತಿ ಲೈವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಯಾಕೆಂದರೆ ನನಗೆ ವಾಚ್ ಓವರ್ ಬೇಕಾಗಿದೆ ಅಂದ್ಕೊಂಡು ನಾವು ಏನು ಮಾಡ್ತೀವಿ, ಲೈವಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಸೊ ಕಂಟೆಂಟ್ ಕಮ್ಮಿ ಇರುತ್ತೆ, ಲೈವ್ ಜಾಸ್ತಿ ಆಗುತ್ತೆ. ಆಮೇಲೆ ಶಾರ್ಟ್ಸಲ್ಲಿ ಒಂದು ಸ್ವಲ್ಪ ಹಾಕಿರ್ತೀರಾ, ಶಾರ್ಟ್ಸಲ್ಲಿ ಲೈವ್ದೇ ಹೈಲೈಟ್ಸ್ ಎಲ್ಲ ಹಾಕಿರ್ತೀರಾ, ಲಾಂಗ್ ವಿಡಿಯೋದಲ್ಲಿ ಹೈಲೈಟ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಈ ರೀತಿ ಮಾಡ್ತಾ ಇದ್ದೀರಾ. ಆದರೂ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ, ಈ ರೀತಿ ನೀವು ಗ್ರೀನ್ ಸ್ಕ್ರೀನ್ ಬಳಸ್ಕೊಂಡು ಲೈವ್ ಮಾಡ್ತಾ ಇದ್ರೆ ಚಾನಲ್ ಮಾನಿಟೈಸ್ ಆಗ್ತಾ ಇದೆ. ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಅದನ್ನು ನಾವು ಸರಿ ಮಾಡಿಕೊಂಡು ರೀಅಪ್ಲೈ ಮಾಡಿದರೆ ಚಾನಲ್ ಮಾನಿಟೈಸ್ ಆಗ್ತಾ ಇದೆ. ಇದ್ಯಾಕೆ ಹೇಳ್ತಿದ್ದೀನಿ ಅಂದರೆ, ನನ್ನ ಹತ್ರ ಒಂದು 4-5 ಚಾನಲ್ ಈ ರೀತಿ ಬಂದಿತ್ತು, ಮಾನಿಟೈಸ್ ಆಗಿದೆ. ಇನ್ನೂ ಒಂದು 4 ಚಾನಲ್ ಇದೆ. ಸೊ ಅದು ಮಾನಿಟೈಸ್ ಆಗುತ್ತೆ. ಬಿಕಾಸ್ ಇದು ನಾನು ನೋಡಿದ್ದೀನಿ, ಈ ರೀತಿ ಆಗ್ತಾ ಇದೆ. ಸೊ ಮೊದಲೆಲ್ಲ ಆಗ್ತಾ ಇರಲಿಲ್ಲ, ಬಟ್ ಈಗ ಆಗ್ತಾ ಇದೆ. ನೀವೇನಾದರೂ ಸ್ಕ್ರೀನ್ ಮೇಲೆ ಏನಾದರೂ ಒಡಪು ಅಥವಾ ಅಕ್ಷರ ಜೋಡಿಸೋದು, ಸೊ ಈ ರೀತಿ ಏನಾದರೂ ಲೈವಲ್ಲಿ ನೀವು ಮಾಡ್ತಾ ಇದ್ರೆ ಅದರಲ್ಲಿ ಏನು ಮಾಡಬೇಕು ಅಂದರೆ, ವಾಯ್ಸ್ ಓವರ್ ಮಾಡಬೇಕು. ಸೊ ವಾಯ್ಸ್ ಓವರ್ ನೀವು ಮಾಡಿದರೆ, ನೀವು ಎಷ್ಟು ಗಂಟೆ ಆದರೂ ಮಾಡಿ, ಒಂದು ಅರ್ಧ ಗಂಟೆ ಮಾತಾಡ್ಬೋದು, ಒಂದು ಅರ್ಧ ಗಂಟೆ ಬಿಡ್ಬೋದು, ಒಂದು ಅರ್ಧ ಗಂಟೆ ಮಾತಾಡಿ ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು, ಈ ರೀತಿ ಕಂಪ್ಲೀಟ್ಲಿ ನಿಮ್ಮ ಎಷ್ಟು ಹೊತ್ತು ನೀವು ಮಾತಾಡ್ತೀರಾ ಅಷ್ಟು ಬೆಸ್ಟ್ ಇರುತ್ತೆ. ನೀವು ಮಾತಾಡ್ದೇನೆ ಹಾಗೆ ಲೈವ್ ಮಾಡಿದರೆ ನಿಮ್ಮ ಸಮಸ್ಯೆ ತಪ್ಪಿದ್ದಲ್ಲ. ಬ್ಲ್ಯಾಂಕ್ ಲೈವ್ ಮಾಡಿದರೆ, ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬಿಟ್ಟು ಬ್ಲ್ಯಾಂಕ್ ಲೈವ್ ಮಾಡಿ ಬಿಟ್ಬಿಟ್ರೆ ಆ ರೀತಿ ನಡೆಯಲ್ಲ. ದಯಮಾಡಿ ಆ ರೀತಿ ಮಾಡಬೇಡಿ. ನೀವು ಅದರಲ್ಲಿ ಏನಾದರೂ ಮಾತಾಡ್ತಾ ಇರಬೇಕು, ಸ್ಕ್ರೀನ್ ಚೇಂಜ್ ಆಗ್ತಾ ಇರಬೇಕು, ಎಫೆಕ್ಟ್ಸ್ ಬರ್ತಾ ಇರಬೇಕು. ಈ ರೀತಿ ಒಂದು ಒಳ್ಳೆದ್ದು ಇದು ಮಾಡಿ ನೀವು ಲೈವ್ ಮಾಡಿದರೆ ಖಂಡಿತ ಆಗುತ್ತೆ. ನಾನು ಇಲ್ಲಿ ಹಾಗೆ ಹೇಳ್ತಾ ಇಲ್ಲ, ನಿಮಗೊಂದು ಇಲ್ಲಿ ಚಾನಲ್ ತೋರಿಸ್ತೀನಿ. ಒಂದಲ್ಲ 4-5 ಚಾನಲ್ ಇದೆ, ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಒಂದು ಚಾನಲ್ ಇದೆ, UK ಸ್ಟೈಲ್ ಕುಕಿಂಗ್. ಇವ್ರ ಪರ್ಮಿಷನ್ ತೊಗೊಂಡಿಲ್ಲ ನನಗನ್ಸುತ್ತೆ. ಇವ್ರ ಚಾನಲ್ ಅಂಥದ್ದೇನೂ ಇಲ್ಲ, ನಾನೇ ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಸೊ ಚಾನಲ್ ನಾನು ತೋರಿಸ್ತಾ ಇದ್ದೀನಿ. ಸೊ UK ಸ್ಟೈಲ್ ಕುಕಿಂಗ್, ನೀವು ಈ ಚಾನಲ್ ವಿಸಿಟ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ನಾನು ಲೈವ್ ಸೆಕ್ಷನಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು, ಲೈವಲ್ಲಿ ವ್ಯೂಸ್ ಕೌಂಟಲ್ಲಿ ವ್ಯೂಸಲ್ಲಿ ನೋಡಿ, ರೀಸೆಂಟ್ ಈಗ ಏಪ್ರಿಲಿಂದ ಅವ್ರು ಮಾಡಿರಲಿಲ್ಲ. ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ 3,65,000 ವ್ಯೂಸ್ ಬಂದಿದೆ ಲೈವಲ್ಲಿ ಇದು. ಸೊ 3,22,000, 3 ಲಕ್ಷ, ಈ ರೀತಿ ಲಕ್ಷಗಟ್ಟಲೆ ವ್ಯೂಸ್ ಇದೆ. ಲಕ್ಷಗಟ್ಟಲೆ ವ್ಯೂಸ್ ಇದ್ಮೇಲೆ ವಾಚ್ ಓವರ್ ಕಂಪ್ಲೀಟ್ ಆಗಲೇಬೇಕು. ಸೊ ವಾಚ್ ಓವರ್ ಕಂಪ್ಲೀಟ್ ಆದಮೇಲೆ ಇವರು ಅಪ್ಲೈ ಮಾಡಿದಾಗ ರಿಯೂಸ್ ಕಂಟೆಂಟ್ ಸಮಸ್ಯೆ ಬಂದಿತ್ತು. ಸೊ ನನ್ನ ಹತ್ರ ಇವರು ಚಾನಲ್ ತೊಗೊಂಡು ಬಂದಿದ್ರು. 1-2 ಸರಿ ಇವರು ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ನಾನು ಅಪೀಲ್ ಹಾಕಿದ್ದೆ, ರಿಜೆಕ್ಟ್ ಆಗಿತ್ತು. ಅದಾದಮೇಲೆ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡಿ ಚಾನಲಲ್ಲಿ ಏನೇನಿದೆ ಸ್ವಲ್ಪ ಮತ್ತೆ ನಾನು ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಹೇಳಿ. ನೋಡಿ, ಇಲ್ಲಿ ಇರೋದೇ ವಿಡಿಯೋಸ್ 22 ವಿಡಿಯೋಸ್ ಮಾತ್ರ ಇದೆ, 22 ವಿಡಿಯೋಸ್ ಮಾತ್ರ ಇದೆ. 22 ವಿಡಿಯೋ ಹಾಕಿ ಚಾನಲ್ ಮೇಲೆ ಲೈವ್ ಮಾಡಿ ಮಾನಿಟೈಸ್ ಆಗಿದೆ. ಮಾನಿಟೈಸೇಷನ್ ಅರ್ತ್ ಸೆಕ್ಷನಲ್ಲಿ ನೀವು ತೋರಿಸ್ತೀನಿ, ಇಲ್ಲಿ ನೋಡ್ಬೋದು, ಮಾನಿಟೈಸೇಷನ್ ಆಗಿದೆ. ಮೇಲ್ ಇದು ಅಪ್ಲೈ ಮಾಡಲಾಗಿತ್ತು, ಬಟ್ ರೀಅಪ್ಲೈಗೆ ಬಂದಿತ್ತು. ಮೊನ್ನೆ ರೀಅಪ್ಲೈ ಮಾಡಿ ಇದನ್ನು ನಾವು ಮಾನಿಟೈಸ್ ಮಾಡ್ಕೊಂಡಿವಿ. ಸೊ ಮಾನಿಟೈಸ್ ಆಲ್ರೆಡಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು, ಮಾನಿಟೈಸೇಷನ್ ಆಗಿದೆ. UK ಸ್ಟೈಲ್ ಕುಕಿಂಗ್ ಡೇಟ್ ಕೂಡ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ಕೆಳಗಡೆ ಬರುತ್ತೆ. ಇಲ್ಲಿ ನೋಡಿ, 6/7/2026 ಸಂಜೆ 5:06 ನಾನು ಇದು ಸ್ಕ್ರೀನ್ಶಾಟ್ ಹಾಕಿನಿ. ಸೊ ನಿನ್ನೆನೇ ಆಗಿದೆ. ಸೊ ಈ ರೀತಿ ಕಂಟೆಂಟ್ ಮಾಡೋದ್ರಿಂದ ಚಾನಲ್ ಮಾನಿಟೈಸ್ ಆಗ್ತಿದೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, UK ಇದು ಆಯಿತು. ಆಮೇಲೆ ಇಲ್ಲಿ ಇವ್ರ ಚಾನಲ್ ಕೂಡ ಅದೇ ರೀತಿ ಇದೆ. ಯಾವುದಿದು ಅಂದರೆ, ಅಮೃತ ಗೌಡ ಅಂತ ಇವ್ರ ಚಾನಲ್ ಮಾಡಿದ್ದಾರೆ. ಇಲ್ಲಿ ವಿಡಿಯೋಸ್ ನೋಡ್ಬೋದು, ತುಂಬ ಕಮ್ಮಿ ವಿಡಿಯೋಸ್ ಇದೆ. ವಿಡಿಯೋಸ್ ಇಲ್ಲ, 19 ವಿಡಿಯೋ ಇದೆ, ಫುಲ್ ಮಾನಿಟೈಸೇಷನ್ ಆಗಿದೆ. ಇದು ಆಗಿದ್ದು ಇವತ್ತೇ ಆಗಿದೆ. ನಾನು ಇದು ಕೂಡ ಸ್ಕ್ರೀನ್ಶಾಟ್ ತೋರಿಸ್ತೀನಿ ನಿಮಗೆ, ಒಂದು ನಿಮಿಷ. ಇಲ್ಲಿ ನೋಡಿ, ಶಾರ್ಟ್ಸ್ ಹಾಕಿದ್ದಾರೆ. ಶಾರ್ಟ್ಸ್ ಮೇಲೂ ಅಷ್ಟೇನು ವ್ಯೂಸ್ ಇಲ್ಲ. ಸೊ ವಾಚ್ ಓವರ್ ಕಂಪ್ಲೀಟ್ ಆಗಿ ಈ ಚಾನಲ್ ಮಾನಿಟೈಸ್ ಆಗಿದೆ. ಇಲ್ಲಿ ನೋಡ್ಬೋದು, ಲೈವಲ್ಲಿ ಅದೇ ರೀತಿ ಇದೆ. ಸೊ ಇಲ್ಲಿ ಲೈವ್ ನಿಮಗೆ ತೋರಿಸ್ತೀನಿ, 1 ಲಕ್ಷ ವ್ಯೂಸ್ ಇದೆ. ಸೊ ಇಲ್ಲಿ ನೋಡ್ಬೋದು. ಸೊ ಲೈವಲ್ಲಿ 1 ಲಕ್ಷ ಇಲ್ಲಿ ನೋಡ್ಬೋದು ನೀವು. ಲೈವಲ್ಲಿ ಇದೇ ರೀತಿ ಇಮೇಜಸ್ ಹಾಕಿ ಲೈವ್ ಮಾಡ್ತಿದ್ದಾರೆ.
ಸೊ ಈ ಚಾನಲ್ ಎಲ್ಲ ಮಾನಿಟೈಸ್ ಆಗುತ್ತೆ. ಸ್ವಲ್ಪ ಕರೆಕ್ಷನ್ ಇರುತ್ತೆ, ಅದನ್ನು ನಾವು ಸರಿ ಮಾಡ್ಕೊಂಡು ಮಾಡಿದರೆ ಅಪ್ಲೈ ಮಾಡಿದರೆ ಹಾಗೆ ಆಗುತ್ತೆ 100%. ಇಲ್ಲಿ ಮಾನಿಟೈಸೇಷನ್ ಸೆಕ್ಷನಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವಾಗ ಆಗಿದೆ ಅಂದರೆ ಜುಲೈ 2ನೇ ತಾರೀಕಿಗೆ ಅಪ್ಲೈ ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ ಇದು ಮಾನಿಟೈಸ್ ಆಗಿ ಬಂದಿದೆ. ಸೊ ಇಲ್ಲಿಯೂ ಕೂಡ ಅವ್ರ ಸ್ಕ್ರೀನ್ಶಾಟ್ ನಾನು ತೋರಿಸ್ತೀನಿ. ಇಲ್ಲಿ ನಿಮಗೆ ಒಂದೇ ನಿಮಿಷ, ಮಾನಿಟೈಸ್ ಆದಮೇಲೆ ನಾನು ಅವರಿಗೆಲ್ಲ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಇಲ್ಲಿ ನೋಡಿ ಸ್ಕ್ರೀನ್ಶಾಟು 7/7 ಬೆಳಿಗ್ಗೆ 10:30ಗೆ 10:19 AM ನಾನು ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ, ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ಇದು ಟೈಮು ಸೇಮ್ ಇದೆ, ಕಂಟೆಂಟು ಒಂದು 19 ವಿಡಿಯೋ ಹಾಕಿದ್ದಾರೆ, ಮಿಕ್ಕಿದೆಲ್ಲ ಲೈವ್ ಮಾಡಿದರೆ ವಾಚ್ ಅವರ್ ಕಂಪ್ಲೀಟ್ ಆಗಿ ಇವರು ಮಾನಿಟೈಸೇಷನ್ ಆಗಿದೆ. ಅದೇ ರೀತಿ ಇನ್ನೊಂದು ಚಾನಲ್ ಇದೆ, ಇಲ್ಲಿ ನೋಡಿ ಶಿವಲೀಲಾ ಮಂಜುನಾಥ ಅಂತ. ಈ ಚಾನಲ್ ಕೂಡ ಮಾನಿಟೈಸ್ ಆಗಿದೆ, ಬಟ್ ಇದು ಹಾಫ್ ಮಾನಿಟೈಸೇಷನ್ ಆಗಿದೆ, ಫುಲ್ ಮಾನಿಟೈಸೇಷನ್ ಆಗಿದೆ ಇದು ಕೂಡ. ಇನ್ನೂ ಸ್ವಲ್ಪ ಬಾಕಿ ಇದೆ ಫುಲ್ ಮಾನಿಟೈಸೇಷನ್ಗೆ. ಸೊ ಇದು ಕೂಡ ಅದೇ ರೀತಿ ಕಂಟೆಂಟ್ ಇದೆ. ಇವರು ಲಾಂಗ್ ವಿಡಿಯೋ ಮೇಲೆ ನಿಮ್ಗೆ ತೋರಿಸ್ತೀನಿ ಲಾಂಗ್ ವಿಡಿಯೋ ಎಷ್ಟಿದೆ ಅನ್ನೋದು. 33 ಲಾಂಗ್ ವಿಡಿಯೋಸ್ ಇದೆ, ಯಾವುದಕ್ಕೂ ವ್ಯೂಸ್ ಇಲ್ಲ ಸರಿಯಾಗಿ. ಇಲ್ಲಿ ನೋಡ್ಬೋದು ನೀವು, ಹೈಯೆಸ್ಟ್ ವ್ಯೂಸ್ ಬಂದಿರೋದು ಅಂದರೆ 372 ವ್ಯೂಸ್ ಬಂದಿದೆ ಈ ಚಾನಲ್ ಮೇಲೆ. ಆದರೂ ಚಾನಲ್ ಮಾನಿಟೈಸ್ ಆಗಿದೆ. ಮಾನಿಟೈಸ್ ಆಗ್ಲಿಕ್ಕೆ ಕಾರಣ ಲೈವಲ್ಲಿ ಜಾಸ್ತಿ ಹೊತ್ತು ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಲೈವಲ್ಲಿ ಅಷ್ಟು ವ್ಯೂಸ್ ಬಂದಿಲ್ಲ, ಬಟ್ ಇದರಿಂದಾನೇ ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಸೊ ಇದರಿಂದ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀವಿ. ಅದು ಕೂಡ ಪ್ರಾಬ್ಲಮ್ ಆಗಿತ್ತು, ರಿವ್ಯೂಸ್ ಕಂಟೆಂಟ್ ಅದೆಲ್ಲ ಸಮಸ್ಯೆ ಬಂದಿತ್ತು. ಸೊ ಅದನ್ನು ಸರಿ ಮಾಡಿ ಈಗ ಅಪ್ಲೈ ಮಾಡಿದ್ದೀನಿ. ಈಗ ಇಲ್ಲಿ ನೋಡ್ಬೋದು ಜೀವ ಮಂತ್ರ ಕನ್ನಡ ಅಂತ ಹೇಳಿ ಬೇರೆ ಚಾನಲ್ ಇದೆ, ಇದು ಕೂಡ ಇಲ್ಲಿ ಮಾನಿಟೈಸೇಷನ್ ಆಗಿದೆ, ಇಲ್ಲಿ ನೋಡ್ಬೋದು. ಸೊ ಇದು ಏಪ್ರಿಲಲ್ಲಿ ಮಾಡಿದ್ರು, ರಿವ್ಯೂಸ್ ಕಂಟೆಂಟ್ ಎಲ್ಲ ಸಮಸ್ಯೆ ಬಂದಿತ್ತು, ಬಟ್ ಈಗ ಇದು ಕೂಡ ಮಾನಿಟೈಸೇಷನ್ ಆಯಿತು, ಕಂಪ್ಲೀಟ್ ಫುಲ್ ಮಾನಿಟೈಸೇಷನ್ ಆಗಿದೆ ಇದು, ಇಲ್ಲಿ ನೋಡ್ಬೋದು. ಇದು ಕೂಡ ಹಾಫ್ ಮಾನಿಟೈಸೇಷನ್ ಇದೆ. ಇಲ್ಲಿ ಲೈವಲ್ಲಿ ಜಾಸ್ತಿ ಇವರು ಮಾಡಿರೋದು ಇವರು ಕೂಡ. ಸೊ ಈ ರೀತಿ ಕಂಟೆಂಟ್ ಇದ್ದರೆ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ, ನಿಮಗೆ ಮಾನಿಟೈಸೇಷನ್ ಆಗುತ್ತೆ, ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ. ಸಮಸ್ಯೆ ಬರುತ್ತೆ, ಫಸ್ಟ್ ರಿಯೂಸ್ ಕಂಟೆಂಟ್ ಎಲ್ಲ ಸಮಸ್ಯೆ ಬರುತ್ತೆ, ಬಟ್ ಅದನ್ನು ನಾವು ಸರಿ ಮಾಡ್ಕೊಂಡು ಮಾಡಬೇಕು. ಈ ರೀತಿ ನಿಮ್ಗೇನಾದರೂ ಸಮಸ್ಯೆ ಬಂದಿದೆ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ. ಇದು ಪೇಯ್ಡ್ ಸರ್ವಿಸ್ ಇದೆ, ಫ್ರೀ ಸರ್ವಿಸ್ ಅಲ್ಲ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾನು ಚಾರ್ಜ್ ತೊಗೊಂಡು ಇದೆಲ್ಲ ಸರಿ ಮಾಡಿ ಕೊಡ್ತೀನಿ. ಮಾನಿಟೈಸೇಷನಲ್ಲಿ ರಿಯೂಸ್ ಕಂಟೆಂಟ್ ಸಮಸ್ಯೆ ಬಂದಿತ್ತು ಅಂದರೆ ಸೊ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ಸಂಪರ್ಕಿಸಿ ನೀವು ನಿಮ್ಮ ಸಮಸ್ಯೆನ ನಮ್ಮ ಕಡೆಯಿಂದ ಬಗೆಹರಿಸ್ಕೋಬೋದು. ಚಾರ್ಜ್ ಪೇ ಮಾಡಲೇಬೇಕು, ಚಾರ್ಜ್ ಇದೆ, ನಾನು ಚಾರ್ಜ್ ಮಾಡ್ತೀನಿ. ಯಾಕಂದರೆ ಸಮಯ ಕೊಡಬೇಕು, ಚಾನಲ್ ಚೆಕ್ ಮಾಡಬೇಕು, ಅದೆಲ್ಲ ಮಾಡಬೇಕು ಅಂದರೆ ನಾವು ಮಾಡಬೇಕು. ಸೊ ಈ ರೀತಿ ನೀವು ಲೈವ್ ಮಾಡ್ತಾ ಇದ್ದೀರಾ ಅಂದರೆ ಗ್ರೀನ್ ಸ್ಕ್ರೀನ್ ತೊಗೊಂಡು ಸ್ಕ್ರೀನ್ ಮೇಲೆ ಗ್ರೀನ್ ಸ್ಕ್ರೀನ್ ಹಾಕಿ ಈ ಜಿಲೇಬಿ ಲೈವು, ಆಮೇಲೆ ಇದು ಏನು ಒಗಟುಗಳು, ಆಮೇಲೆ ಇದು ನೇಮ್ಸು, ಈ ರೀತಿ ವರ್ಡ್ಸ್ ಜೋಡಿಸೋದು ಇಂಥದ್ದೆಲ್ಲ ಲೈವ್ ಮಾಡ್ತಾ ಇರ್ತೀರಾ. ಲೈವ್ ಮಾಡಿದರೆ ತುಂಬ ವ್ಯೂಸ್ ಎಲ್ಲ ಬಂದ್ಬಿಡುತ್ತೆ ಚಾನಲ್ ಮೇಲೆ. ಲೈವ್ ಮೇಲೆ ವ್ಯೂಸ್ ಬಂದಾಗ ತುಂಬ ಹೊತ್ತು ಜನ ಇರ್ತಾರೆ, ಅದನ್ನು ನೋಡ್ತಾ ಟೈಮ್ ಹೋಗುತ್ತೆ. ಅಲ್ಲಿ ನೋಡಿದ ಮೇಲೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗ್ತಿದೆ. ಸೊ ವಿಡಿಯೋಸ್ ಜಾಸ್ತಿ ಇಲ್ಲ ಅಂದರೂ ನಿಮ್ಮದು ಏನು ವಾಚ್ ಅವರ್ ಇದೆ ಅದು ಲೈವ್ ಇಂದ ಕಂಪ್ಲೀಟ್ ಆಗ್ತಿದೆ. ಸೊ ಕಂಪ್ಲೀಟ್ ಆದರೆ ನಾವು ಅದನ್ನು ಈ ರೀತಿ ಮಾನಿಟೈಸೇಷನ್ ಮಾಡ್ಕೋಬೋದು ಸ್ನೇಹಿತರೆ. ಸ್ವಲ್ಪ ಸಮಸ್ಯೆ ಆಗುತ್ತೆ, ರಿಯೂಸ್ ಕಂಟೆಂಟ್ ಅದೆಲ್ಲ ಸಮಸ್ಯೆ ಆಗುತ್ತೆ, ಅಪೀಲ್ ಹಾಕಿದ್ರು ಸರಿ ಆಗ್ತಾ ಇಲ್ಲ, ಸ್ವಲ್ಪ ಅಲ್ಲಿ ಕರೆಕ್ಷನ್ ಇದೆ, ಅದನ್ನು ನಾವು ಮಾಡಿಕೊಂಡ್ರೆ ಖಂಡಿತ ಚಾನಲ್ ಮಾನಿಟೈಸ್ ಆಗುತ್ತೆ. ನಾನು ತೋರಿಸಿದ್ದೀನಿ, ಸುಮಾರು ಚಾನಲ್ಸ್ ಎಲ್ಲ ಇದೆ, ಎಲ್ಲ ಹುಡುಕ್ತಾ ಕೂತ್ರೆ ತುಂಬ ಇದೆ. ನನ್ನ ಹತ್ರ ಬಂದಿರೋದೆಲ್ಲ ನಾನು ಮಾಡಿದ್ದೀನಿ. ಇನ್ನೊಂದು 3-4 ಚಾನಲ್ ಬಾಕಿ ಇದೆ, ಆಗಸ್ಟಲ್ಲಿ ಇದೆ, ಆ್ಯಕ್ಚುಲಿ ನೆಕ್ಸ್ಟ್ ಮಂತ್ ಇದೆ, ಆಗಸ್ಟ್ 19ನೇ ತಾರೀಕಿಗೇನೋ ಇದೆ. ಆವಾಗ ಇನ್ನೂ 3-4 ಚಾನಲ್ ಇದೆ, ಅದನ್ನು ನಾನು ಮಾನಿಟೈಸ್ ಮಾಡಿದ್ಮೇಲೂ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈ ರೀತಿ ನಿಮ್ಗೆ ಏನಾದರೂ ನೀವು ಈ ರೀತಿ ಲೈವ್ ಮಾಡ್ತಿದ್ದೀರಾ, ವಾಚ್ ಅವರ್ ಕಂಪ್ಲೀಟ್ ಆಗಿದೆ, ರಿಯೂಸ್ ಕಂಟೆಂಟ್ ಎಲ್ಲ ಬಂದು ಸಮಸ್ಯೆ ಬರ್ತಿದೆ ಅಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ನಾನು ಇದ್ರ ಮೇಲೆ ಕೆಲಸ ಮಾಡಿ ನಿಮಗೆ ಮಾನಿಟೈಸ್ ಮಾಡಿ ಕೊಡ್ತೀನಿ. ಸೊ ಮೊದಲು ಚಾನಲ್ ಚೆಕ್ ಮಾಡ್ತೀನಿ, ಆಗ್ತಿತ್ತು ಅಂದರೆ ನಿಮ್ಗೆ ಹೇಳಿ ನಾನು ಚಾನಲ್ ತೊಗೊಂಡು ನಾನು ಕೆಲಸ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗುಡ್ ನ್ಯೂಸ್ ಇದೆ, ಬಳಸ್ಕೊಳ್ಳಿ, ಒಳ್ಳೆ ಅವಕಾಶ ಇದೆ. ಲೈವ್ ಮಾಡಿಕೊಂಡು ನಿಮ್ಮ ಕೆಲಸನ ಕಂಟಿನ್ಯೂ ಮಾಡ್ಬೋದು. ವಿಡಿಯೋಸ್ ಕೂಡ ಹಾಕಬೇಕು, ಸ್ವಲ್ಪ ತುಂಬ ಕಮ್ಮಿ ವಿಡಿಯೋಸ್ ಇದ್ದರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಒಂದು 4-5 ವಿಡಿಯೋ ಇದ್ದರೆ ನಡೆಯಲ್ಲ, ಒಂದು 10-20-30 ವಿಡಿಯೋ ಆದರೂ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಿಮ್ಮ ಓನ್ ವಾಯ್ಸಲ್ಲಿ ನಿಮ್ಮ ಓನ್ ಕಂಟೆಂಟ್ ನೀವು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಇದರಿಂದ ನಿಮ್ಗೆ ಸಮಸ್ಯೆ ಆಗಲ್ಲ. ಸೊ ಒಂದು ಸ್ವಲ್ಪ ಈ ರೀತಿ ಮಾಡಿ ನೀವು ಮಾಡಿಕೊಂಡ್ರೆ ಆಗುತ್ತೆ. ಆಗ್ತಾ ಇಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸ್ನೇಹಿತರೆ.